20 ಬೆಳಿಗ್ಗೆ 6 ಗಂಟೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ಸಾರಿಗೆ ನಿಗಮಗಳ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾಯಿದ್ದೀವಿ ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಸಾರಿಗೆ ನಿಗಮಗಳು ಏನು ಬರ್ತವೆ, KSRTC DC ಅವರನ್ನು ಹಾಗೂ RTO ಅವರವರು ಬಹಳ ಮುಖ್ಯವಾಗಿ ಈ ಒಂದು ಮುಷ್ಕರ ಏನಾದರೂ ಮುಷ್ಕರ ಹೂಡಿದ್ದೇ ಆದಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತಂತೆ ನಿನ್ನೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಯಲ್ಲೂ ಕೂಡ ನಾವು ಡಿಸ್ಕಷನನ್ನು ಮಾಡ್ಕೊಂಡಿದ್ದೀವಿ. ಮತ್ತು ನಿನ್ನೆ ರಾಜ್ಯ ಸರ್ಕಾರದಿಂದ ಸರ್ಕಾರದ ಕಾರ್ಯದರ್ಶಿಗಳು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ SP ಅವರೊಂದಿಗೆ DC KSRTC ಅವರು ಮತ್ತು RTOಗಳೊಂದಿಗೆ ಒಂದು ಸಭೆಯನ್ನು ಕೂಡ ಮಾಡಿ ನಮ್ಮೆಲ್ಲರಿಗೂ ಕೂಡ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಾರಿಗೆ ನಿಗಮಗಳ ನೌಕರರು ಮುಷ್ಕರವನ್ನು ಹೂಡಿದ್ದೇ ಆದಲ್ಲಿ ಸಾರ್ವಜನಿಕರಿಗೆ ಏನು ಪ್ರಯಾಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಹಾಗಾಗಿ ನಾವು ನಿನ್ನೆ ಸಭೆ ಮುಗಿದ ನಂತರದಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ನಾವು ಒಂದು ಚರ್ಚೆಯನ್ನು ಮಾಡಿಕೊಂಡು ಈ ಚರ್ಚಾಂಶಗಳನ್ನು ತಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಜಿಲ್ಲಾ ವ್ಯಾಪ್ತಿಯಲ್ಲಿ ಏನು ನೋಂದಣಿಯಾಗಿರ್ತಕ್ಕಂತಹ ಈ ಮಜಲು ವಾಹನಗಳು ಅಂಥೇಳಿ ಏನು ಕರಿತೀವಿ, ಮಜಲು ವಾಹನಗಳಿರ್ಬೋದು, ಹಾಗೆಯೇ ಒಪ್ಪಂದ ವಾಹನಗಳು ಅಂತೇಳಿ ಕರಿತೀವಿ, ಹಾಗೆಯೇ ಖಾಸಗಿ ಸೇವಾ ವಾಹನಗಳಿರ್ಬೋದು ಮತ್ತು ಶಾಲಾ ವಾಹನಗಳಿರ್ಬೋದು, ಇವೆಲ್ಲವನ್ನು ಕೂಡ ಬಳಸಿಕೊಳ್ಳುವುದರ ಮೂಲಕ ನಾವು ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ನಿಲುವಾಗಿದೆ. ಹಾಗಾಗಿ ನಾವು ಖಾಸಗಿ ಬಸ್ ಮಾಲೀಕರ ಏನು ಸಭೆಯನ್ನು ಕರೆದು ಅವ್ರ ಜೊತೆಯಲ್ಲೂ ಕೂಡ ನಾವು ಡಿಸ್ಕಷನನ್ನು ಮಾಡ್ಕೊಂಡ ಮೇಲೆ ಅವರು ಸಹ ಈ ಒಂದು ನಮ್ಮ ಬಸ್ಗಳನ್ನು ಅವ್ರದ್ದು ರೆಗ್ಯುಲರ್ ರೂಟ್ಸ್ ಎಲ್ಲ ಇರುತ್ತೆ, ಶೆಡ್ಯೂಲ್ ರೂಟ್ಸ್ ಎಲ್ಲ ಇದೆ. ಆ ಶೆಡ್ಯೂಲ್ ರೂಟ್ಸ್ ಏನಿದೆ ಆ ಶೆಡ್ಯೂಲ್ ರೂಟ್ಸನ್ನು ನಾವು ರನ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆಯೇ ಕಾಂಟ್ರಾಕ್ಟ್